ಇಲ್ಲಿ ಯುವನಿಧಿ ಯೋಜನೆದು ಈ ತಿಂಗಳು ಏನು ಅಪ್ಡೇಟ್ ಇದೆ ಅದ್ರ ಬಗ್ಗೆ ಎಲ್ಲಾನು ಕೂಡ ನೋಡೋಣ. ಮತ್ತು ನೀವೇನೇನು ಡೌಟ್ಸ್ಗಳನ್ನ ಕೇಳಿದಿರಾ ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲೇ ಆನ್ಸರ್ನ ಮಾಡ್ತೀನಿ. ಮತ್ತು ನಿಮಗೆ ಯುವನಿಧಿ ಯೋಜನೆಯ ಅಮೌಂಟು ಯಾವಾಗ ನಿಮಗೆ ಸ್ಟಾಪ್ ಆಗುತ್ತೆ ಬರೋದು ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಜಸ್ಟ್ 2 to 3 ಮಿನಿಟ್ಸ್ ಇರುತ್ತೆ ಅಷ್ಟೇ ಈ ಒಂದು ವಿಡಿಯೋ. ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಎಲ್ಲ ವಿಷಯನೂ ಕೂಡ ಗೊತ್ತಾಗುತ್ತೆ. ವಿಡಿಯೋನ ಮುಂದೆ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ನೀವು ಕೂಡ ಒಂದೇ ಒಂದು ಲೈಕು ಒಂದೇ ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸಿಗೆ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಮುಖ್ಯವಾಗಿ ನೀವೆಲ್ಲರೂ ಕೂಡ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಮತ್ತು ಕಮೆಂಟ್ ಸೆಕ್ಷನ್ ಕೂಡ ಲಿಂಕ್ ಇರುತ್ತೆ. ಆಗಲೇ 6,000ಕ್ಕೂ ಹೆಚ್ಚು ಜನ ಜಾಯ್ನ್ ಆಗಿದ್ರೆ ಅಲ್ಲಿ ನೀವು ಜಾಯ್ನ್ ಆದರೆ ಕ್ವಿಕ್ಕಾಗಿ ನಿಮಗೆ ಅಪ್ಡೇಟ್ಸ್ಗಳು ಸಿಗ್ತಾ ಇರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನಿಮಗೆ ಲಾಸ್ಟ್ ಒಂದು ಫ್ಯೂ ಡೇಸ್ ಬ್ಯಾಕ್ ನಿಮಗೆ ಒಂದು ವಿಡಿಯೋ ಮಾಡಿ ಹಾಕಿದೆ. ಆ ಒಂದು ವಿಡಿಯೋದಲ್ಲಿ ಏನಂತ ಹೇಳಿದೆ ಅಂದರೆ, ನಿಮಗೆ ಯುವನಿಧಿ ಯೋಜನೆ ಕಡೆಯಿಂದ ನಿಮಗೆ ಒಂದು ಮೆಸೇಜ್ ಬರುತ್ತೆ ಅಥವಾ ಒಂದು ಕಾಲ್ ಬರುತ್ತೆ. ಆ ಒಂದು ಕಾಲಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಕೆಲವರಿಗೆ ಯುವನಿಧಿ ಯೋಜನೆಯ ಅಮೌಂಟ್ನ ಸ್ಟಾಪ್ ಮಾಡ್ತೀವಿ, ನೀವು ಟ್ರೈನಿಂಗ್ನ ತೊಗೋಬೇಕಾಗುತ್ತೆ ಅಂತ ಹೇಳಿದ್ದಾರೆ ಅಂತ ಹೇಳಿದೆ. ಆದರೆ ಕೆಲವರು ಅದರಲ್ಲಿ ಸಖತ್ತು ಕನ್ಫ್ಯೂಷನ್ ಆಗಿದ್ದಾರೆ. ಇವಾಗ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋದಾದರೆ, ಕೆಲವ್ರಿಗೆ ಮಾತ್ರ ಆ ರೀತಿ ವಾರ್ನಿಂಗ್ನ ಕೊಟ್ಟಿದ್ದಾರೆ. ಇನ್ನು ಕೆಲವರಿಗೆ ಬರೀ ಕಾಲ್ ಮಾಡಿ ಈ ರೀತಿ ಟ್ರೈನಿಂಗ್ ಇದೆ, ಜಸ್ಟ್ ಜಾಯ್ನ್ ಆಗಿ ಅಂತ ಹೇಳಿದರೆ. ಸರಿನಾ? ಆ ಒಂದು ಕಾಲ್ ಬಗ್ಗೆ ನೀವು ಯಾರು ಕೂಡ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬಿಡಿ. ನೀವು ಟ್ರೈನಿಂಗ್ ಹೋಗದೇ ಇರಿ. ನಿಮಗೆ 2 ವರ್ಷ ಯುವನಿಧಿ ಯೋಜನೆಯ ಅಮೌಂಟು ಕಂಪ್ಲೀಟಾಗಿ ನಿಮ್ಮ ಖಾತೆಗೆ ಬಂದು ಜಮೆ ಆಗುತ್ತೆ. ಅದ್ರಲ್ಲಿ ನಿಮಗೆ ಯಾವುದೇ ಥರದ ಡೌಟ್ ಬೇಡ. ಮತ್ತು ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಯುವನಿಧಿ ಯೋಜನೆದು ಸ್ಟೇಟಸ್ಸು ಕೂಡ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು ಅಪ್ಲೈಡ್ ಡೇಟ್ ಬಂದ್ಬಿಟ್ಟು ಏನಂತ ಇದೆ ಅಂದರೆ 28/12/2023 ಅಂತ ಇದೆ. ಅಂದರೆ 2024ಗೆ 1 ವರ್ಷ ಕಂಪ್ಲೀಟ್ ಆಗಿದೆ, ಅಂದರೆ 12 ಮಂತ್ಸ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ಅಂದರೆ 2025 ಡಿಸೆಂಬರ್ ಬರೋ ಅಷ್ಟರಲ್ಲಿ ಇವ್ರದ್ದು ಯುವನಿಧಿ ಯೋಜನೆದು 2 ಇಯರ್ಸು ಕಂಪ್ಲೀಟ್ ಆಗುತ್ತೆ, ಅಂದರೆ 24 ಮಂತ್ಸು ಕಂಪ್ಲೀಟ್ ಆಗುತ್ತೆ. ನೀವು ಇವಾಗ 2 ವರ್ಷದಲ್ಲಿ ಕೆಲಸ ತಗೋದೇ ಇರಲಿ, ನಿಮಗೆ ಅಮೌಂಟ್ ಬಂದ್ಬಿಟ್ಟು ಎಂಡ್ ಆಗುತ್ತೆ ಡಿಸೆಂಬರ್ಗೆ 2025ಗೆ. ಯಾರು ಈ 2023 ಡಿಸೆಂಬರಲ್ಲಿ ಅಪ್ಲೈ ಮಾಡಿದರೆ ನಿಮಗೆ 2025 ಡಿಸೆಂಬರಲ್ಲಿ ಯುವನಿಧಿ ಯೋಜನೆಯ ಅಮೌಂಟ್ ಬರೋದು ಲಾಸ್ಟ್ ಆಗುತ್ತೆ. ಅಷ್ಟರ ಒಳಗಡೆ ನೀವೇನು ಮಾಡ್ತೀರಾ ಅನ್ನೋದು ನೀವು ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ಕೆಲಸಕ್ಕೆ ಹೋಗ್ತೀರಾ, ಕೆಲಸ ಹುಡುಕೋತೀರಾ, ಅಥವಾ ನೀವೇ ಬೇರೆಯವ್ರಿಗೆ ಕೆಲಸ ಕೊಡ್ತೀರಾ, ಬೇಗ ಡಿಸಿಷನ್ ತೊಗೊಳ್ಳಿ. ಸರಿನಾ? ಇವಾಗ ನೆಕ್ಸ್ಟ್ ಯಾರು 2024 ಬ್ಯಾಚ್ ಪಾಸ್ಡ್ ಔಟ್ ಇದ್ದಾರಲ್ಲ, ಅವರು ಕೆಲವು ಡೌಟ್ಸ್ಗಳನ್ನ ಕೇಳ್ತಿದ್ದಾರೆ, ನಾವು ಯಾವಾಗ ಯುವನಿಧಿ ಯೋಜನೆಯ ಅಮೌಂಟ್ನ ಪಡ್ಕೋತೀವಿ ಅಂತ. ಇವಾಗ ನಿಮಗೆ PDC ಬಂದಿರಬೇಕು. PDC ಬಂದು 6 ಮಂತ್ಸ್ ಆಗಿದೆ ಅಂದರೆ ಅವಾಗ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡೋಕ್ಕೆ ಸಾಧ್ಯ. ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಾದ್ಮೇಲೆ ನಿಮಗೆ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ ಕೇಸ್ ನಿಮ್ದು ಏನಾದರೂ ಇಲ್ಲಿ ಏನು ಸ್ಟೇಟಸ್ ಇದೆಯಲ್ಲ, ಪ್ರೆಸೆಂಟ್ ಸ್ಟೇಟಸ್ ಅಂತ, ಅಲ್ಲಿ ನಿಮ್ದೇನಾದರೂ ಬಂದ್ಬಿಟ್ಟು DBT ಪುಷ್ಡ್ ಆಗಿಲ್ಲ ಅಥವಾ DDP ವೆರಿಫಿಕೇಷನ್ ಪೆಂಡಿಂಗ್ ಇದೆ ಅಂದರೆ ನಿಮ್ಮ SLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡು ಮತ್ತು ಯುವನಿಧಿ ಯೋಜನೆಯ ಅಪ್ಲಿಕೇಶನ್ ತೊಗೊಂಡೋಗಿ DDP ಆಫೀಸ್ ಏನಿರ್ತಾರೆ ನಿಮ್ಮ ಡಿಸ್ಟಿಕಲ್ಲಿ ಅಲ್ಲಿ ಹೋಗಿ ಅಪ್ಡೇಟ್ನ ಮಾಡಿಸ್ಬೇಕಾಗುತ್ತೆ. ಆಮೇಲೆ ನಿಮಗೆ 3,000 ರೂಪಾಯಿ ಬರೋದು ಸ್ಟಾರ್ಟ್ ಆಗುತ್ತೆ. ಸರಿನಾ? ಮತ್ತೆ ಇಲ್ಲಿ ನೀವು ಸಾಕಷ್ಟು ಜನ ಜಾಬ್ ಅಪ್ಡೇಟ್ಸ್ ಬಗ್ಗೆ ಕೇಳಿದರೆ, ಇವಾಗ ನಾವು ಜಾಬ್ ಅಪ್ಡೇಟ್ಸ್ನ ಕೊಡಬೇಕಂದ್ರೆ ನೀವೇನು ಓದಿದ್ದೀರಾ ಅಂತ ನಮ್ಗೆ ಗೊತ್ತಾಗಬೇಕಾಗುತ್ತೆ. ಯಾಕಂದರೆ ನಿಮಗೆ ಯಾವೊಂದು ಜಾಬ್ ಅಪ್ಡೇಟ್ಸ್ನ ಕೊಟ್ಟರೆ ಹೆಲ್ಪ್ ಆಗುತ್ತೆ, ಅದ್ರ ಬಗ್ಗೆ ನಮ್ಗೆ ಐಡಿಯಾ ಬೇಕಾಗುತ್ತೆ. ಅದಕ್ಕೋಸ್ಕರ ನಿಮಗೆ ಯಾವೊಂದು ಜಾಬ್ ಬಗ್ಗೆ ಅಪ್ಡೇಟ್ ಬೇಕು ಅಥವಾ ನೀವೇನು ಓದಿದ್ದೀರಾ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಹೆಚ್ಚು ಕಮೆಂಟ್ ಯಾವ್ದು ಬಂದಿರುತ್ತೆ ಅದ್ರ ಬಗ್ಗೆ ಜಾಸ್ತಿ ವೀಡಿಯೋಸ್, ಜಾಬ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಈ ಒಂದು ಚಾನಲಲ್ಲಿ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ. ಈ ತಿಂಗಳದು ಯುವನಿಧಿ ಯೋಜನೆಯ ಅಮೌಂಟ್ ಬಗ್ಗೆ ಅಪ್ಡೇಟ್ ಬಗ್ಗೆ ಬರೋದಾದ್ರೆ, ಇಲ್ಲಿ ನೀವು ನೋಡ್ಬೋದು ಡಿಕ್ಲರೇಷನ್ ಪ್ರೊವೈಡೆಡ್ ವಿಲ್ ಬಿ ಪ್ರೊಸೀಡ್ ಫಾರ್ DBT ಅಂತ ಇದೆ. ಅಂದರೆ ಇನ್ನೂ ಅಮೌಂಟ್ ಯಾವುದೇ ಥರದ ಅಮೌಂಟ್ ಬಂದ್ಬಿಟ್ಟು ಸ್ಯಾಂಕ್ಷನ್ ಆಗಿಲ್ಲ, ಡಿಕ್ಲರೇಷನ್ ಕೊಟ್ಟಿದ್ದೀರಾ, ಅದು ಸಿಸ್ಟಮ್ ತೊಗೊಂಡಿದೆ ಅಂತ ತೋರಿಸಿದೆ ಅಷ್ಟೇ ಸ್ಟೇಟಸಲ್ಲಿ. ನೆಕ್ಸ್ಟು DBT ಪ್ರೋಸೆಸ್ಗೆ ಹೋಗುತ್ತೆ ಅಂತ ಹೇಳ್ತೀರಾ. ಆದರೆ ನೆನಪಿರಲಿ, DBT ಪುಷ್ಡ್ ಅಂತ ಇನ್ನೂ ಬಂದಿಲ್ಲ. ಅಮೌಂಟ್ ಬರೋದು ಇನ್ನೇನು ಸ್ವಲ್ಪ ದಿನ ಇರಬೇಕಾದ್ರೆ ಇಲ್ಲಿ ಪ್ರೆಸೆಂಟ್ ಸ್ಟೇಟಸಲ್ಲಿ ಏನಾಗುತ್ತೆ ಅಂದರೆ DBT ಪುಷ್ಡ್ ಅಂತ ಬರುತ್ತೆ. ಸರಿನಾ? ಇವಾಗ ಏನಾಗ್ತಿದೆ ಅಂದರೆ, ಸರ್ಕಾರದವರು ಇವಾಗ ಬೇರೆ ಗ್ಯಾರಂಟಿ ಯೋಜನೆಗಳಿಗೆ ಹಣನ ಇನ್ನೂ ಬಿಡುಗಡೆ ಮಾಡಿಲ್ಲ. ಆ ಒಂದು ಹಣ ಬಿಡುಗಡೆ ಮಾಡೋ ಒಂದು ಸಂದರ್ಭದಲ್ಲಿ ನಿಮಗೆ ಯುವನಿಧಿ ಯೋಜನೆಯ ಅಮೌಂಟು ಕೂಡ ಬಿಡುಗಡೆ ಆಗ್ಬೋದು. ಈ ತಿಂಗಳು ಸ್ವಲ್ಪ ಡಿಲೇ ಆಗೋ ಚಾನ್ಸಸ್ ಇದೆ. ನಾವು ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ. ಯಾಕಂದರೆ ಬೇರೆ ಯೋಜನೆಗಳ ಅಮೌಂಟು ಕೂಡ ಇನ್ನೂ ಓಲ್ಡಲ್ಲಿ ಇಟ್ಟಿದ್ದಾರೆ. ಅದರಿಂದ ಯುವನಿಧಿ ಯೋಜನೆಯ ಅಮೌಂಟು ಕೂಡ ಈ ತಿಂಗಳು ಬರೋದು ಸ್ವಲ್ಪ ಡಿಲೇ ಆಗ್ಬೋದು. ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.